ನನ್ನ ಮಾತುಗಳನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ. ಯೆರೆಮೀಯನು ಬರೆದ ಗ್ರಂಥ 1ನೇ ಅಧ್ಯಾಯ 12ನೇ ವಾಕ್ಯ. ಹೌದು ಪ್ರಿಯರೇ, ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅನ್ನುವ ದೇವರ ಮಾತಿನಂತೆ ಆತನು ಮಾಡಿರುವ ಪ್ರತಿಯೊಂದು ವಾಗ್ದಾನವು ಒಡಂಬಡಿಕೆಯು ಮಾತು ಯಾವುದೂ ವ್ಯರ್ಥವಾಗದು, ಶೂನ್ಯವೂ ಆಗದು. ಕೀರ್ತನೆಗಾರನು ಬರೆಯುತ್ತಾನೆ, ಕೃಪೆ ತೋರಿಸುವ ಸಮಯವೂ ಇದೆ, ನಿಯಮಿತ ಕಾಲವೂ ಬಂದದೆ. ಹೌದು ಪ್ರಿಯರೇ, ಈ ಮೇ ತಿಂಗಳು ದೇವರು ತನ್ನ ಮಾತುಗಳನ್ನು ನೆರವೇರಿಸುವ ಮಾಯೆ. ಈಗಲೇ ನಿಯಮಿತ ಕಾಲವೂ ಕೃಪೆ ತೋರಿಸುವ ಸಮಯವೂ ಸಹ. ದೇವರ ವಾಗ್ದಾನಗಳನ್ನು ನಂಬಿರಿ. ನಂಬಿಕೆ ಇಲ್ಲದೆ ಆತನನ್ನು ಮೆಚ್ಚಿಸುವುದು ಸಾಧ್ಯವಿಲ್ಲ ಪ್ರಿಯರೇ. ಆತನು ನಮಗಾಗಿ ಎಚ್ಚರಗೊಳ್ಳುವನು. ಅಂದರೆ ಆತುರದಿಂದ ನನ್ನ ಮಗನಿಗೆ ನನ್ನ ಮಗಳಿಗೆ ನಾನು ಮಾಡಿದ ಒಡಂಬಡಿಕೆಯನ್ನು ನಾನು ಕೊಟ್ಟ ವಾಗ್ದಾನವನ್ನು ನೆರವೇರಿಸುವೆನು. ಇನ್ನು ಕಾಲವು ವ್ಯರ್ಥವಾಗದು, ಇದುವೇ ನಿಯಮಿತ ಕಾಲವು ಅಂತ ಎಚ್ಚರಗೊಂಡು ಕಾರ್ಯವನ್ನು ಮಾಡುವನು ಪ್ರಿಯರೇ. ವಾಗ್ದಾನ ಮಾಡಿದಾತನನ್ನು ನಂಬಿರಿ, ಆತನು ನಂಬಿಕೆಗೆ ಅರ್ಹನು. ವಾಗ್ದಾನಗಳೆಲ್ಲವೂ ನೆರವೇರಲಿ, ನಮ್ಮ ಮುಖವು ಪ್ರಕಾಶಿಸಲಿ. ಆಮೇನ್.